ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್.ಬಿ. ತಿಮ್ಮಾಪುರ ಮಿನಿಸ್ಟರ್ ಆರ್.ಬಿ. ತಿಮ್ಮಾಪುರ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ರಾಜಕಾರಣ ಇದರಲ್ಲಿ ನಡೀತಾನೇ ಇರ್ತವೆ ಇಂತಹ ವಿಚಾರಗಳು ಅಂತ ಹೇಳಿ ವಿಧಾನಸೌಧದಲ್ಲಿ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ದುರ್ದೈವದ ಸಂಗತಿ. ಇದೊಂದು ಉದ್ಯೋಗ ಆಗಿಬಿಟ್ಟಿದೆ, ಸರಿಯಲ್ಲ. ಇದೇ ಕೆಲಸ ಆಗಿಬಿಟ್ಟಿದೆ ಕೆಲವರಿಗೆ, ಇದು ಸರಿಯಲ್ಲ. ವಿಧಾನಸೌಧದ ಬಳಿಯಲ್ಲಿ ಆರ್.ಬಿ. ತಿಮ್ಮಾಪುರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇವೆಲ್ಲ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಅವ್ರು ಎಚ್ಚರಿಕೆಯಿಂದ ಇರಬೇಕು. ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ. ಅದು ದುರ್ದೈವ. ಅದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅದು ಬೇಸರ ತರ್ತಕ್ಕಂಥ ವಿಚಾರ. ನೋಡಿ, ಇವೆಲ್ಲ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಡೀಟೇಲ್ಸ್ ಕೊಡಕ್ಕೆ ಇದೀಗ ಎಲ್.ಎನ್. ಸ್ವಾಮಿ ಇದ್ದಾರೆ. ಎಲ್.ಎನ್. ಸ್ವಾಮಿ, ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಇವತ್ತು ಬಹಳ ಒಂದು ಸದ್ದು ಕೇಳಿಸ್ತಾ ಇತ್ತು. ಇವತ್ತು ಏನಿದು ಹನಿ ಟ್ರ್ಯಾಪ್ ಅಂದರೆ ಯಾರು, ಏನು, ಎತ್ತ, ಯಾರು ಯಾರ ಮೇಲೆ ಈ ಒಂದು ಬಲೆಯನ್ನು ಬೀಸಿದ್ರು, ಉದ್ದೇಶ ಏನಾದರೂ ಗೊತ್ತಾಗ್ತಾ ಇದೆಯಾ ಇಲ್ಲಿ ಅಂತ? ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನ ಪ್ರಭಾವಿ ಸಚಿವರೊಬ್ಬರನ್ನ ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಬೀಳಿಸೋದಕ್ಕೆ ಸುಮಾರು 2-3 ತಿಂಗಳಿಂದ ಪ್ರಯತ್ನ, ಜೊತೆಗೆ ಅವರನ್ನ ಪ್ರಭಾವಿ ಸಚಿವ ಅವರಿಗೆ ವಾರ್ನಿಂಗ್ ಕೊಟ್ಟು ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಇನ್ನೂ ಕೂಡ ಆ ಪ್ರಭಾವಿ ಸಚಿವ ಯಾರು ಅನ್ನೋದು ಹೆಸರು ಕೂಡ ಬಹಿರಂಗ ಆಗಿಲ್ಲ. ಆದ್ರೆ ಆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದು ಸಚಿವರು ಹಾಗೂ ತುಮಕೂರಿನ ಪ್ರಭಾವಿ ಸಚಿವರು ಎನ್ನೋದ ಬಗ್ಗೆ ಮಾತ್ರ ಹೇಳಲಾಗ್ತಾ ಇದೆ. ಹಾಗಾದ್ರೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟವರು ಯಾರು ಅನ್ನೋ ಪ್ರಶ್ನೆ ಈಗ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಸ್ವಪಕ್ಷದ ಮತ್ತೊಬ್ಬ ಪ್ರಭಾವಿ ನಾಯಕರೇ ಈ ಹನಿ ಟ್ರ್ಯಾಪ್ ಕೆಡ್ಡಕ್ಕೆ ಬೀಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು ಎನ್ನುವುದು ಕಾಂಗ್ರೆಸ್ ವಲಯದಲ್ಲಿ ಹಾಗೂ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಏನು ತಮ್ಮ ಅಳಲನ್ನು ತೋಡ್ಕೊಂಡಂಗೆ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಆ ಪ್ರಭಾವಿ ಸಚಿವರು ಮತ್ತೊಬ್ಬ ಆ ಪ್ರಭಾವಿ ಸಚಿವರೊಬ್ಬರ ಬಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಹನಿ ಟ್ರ್ಯಾಪ್ ಆಗ್ತಾ ಇದೆ. ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಆ ಪ್ರಭಾವಿ ಸಚಿವರ ಬಳಿ ಈಗ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರಂತೆ. ಹಾಗಾದ್ರೆ ಆ ಪ್ರಭಾವಿ ಸಚಿವ ಯಾರು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಈಗಾಗಲೇ ಸಾಕಷ್ಟು ಹನಿ ಟ್ರ್ಯಾಪ್ ಪ್ರಕರಣಗಳಿಂದ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಬೀಸಿತ್ತು. ಅಂದ್ರೆ ಒಂದು ಪಕ್ಷದವರು ಮತ್ತೊಂದು ಪಕ್ಷದವರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಸ್ವಪಕ್ಷದ ನಾಯಕರ ಪಕ್ಷದವರೇ ಪ್ರಭಾವಿ ಸಚಿವರ ವಿರುದ್ಧ ಹನಿ ಟ್ರ್ಯಾಪ್ ಮಾಡಿಸೋದಕ್ಕೆ ಮುಂದಾಗಿದ್ರು, ಪ್ಲಾನ್ ಅನ್ನ ಮಾಡಿದ್ರು, ಕೆಡ್ಡವನ್ನ ತೋಡೋದಕ್ಕೆ ಮುಂದಾಗಿದ್ರು ಎನ್ನೋ ಆರೋಪಗಳು ಈಗ ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಹನಿ ಟ್ರ್ಯಾಪ್ಗೆ ಮಾಡಬೇಕು ಅನ್ನೋ ಬಂದಿದ್ದಂತಹ ಒಂದು ಟೀಮ್ಗೆ ಎಚ್ಚೆತ್ತುಕೊಂಡು ಆ ಪ್ರಭಾವಿ ಸಚಿವರು ಸಾಕಷ್ಟು ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮುಂದೆ ದೂರನ್ನು ಕೊಡ್ತೀನಿ ಎಂಬ ಎಚ್ಚರಿಕೆಯನ್ನ ಕೊಟ್ಟು ಅವರನ್ನ ಕಳಿಸಿದ್ದಾರೆ ಎಂಬ ಮಾಹಿತಿಗಳು ಲಭ್ಯ ಆಗ್ತಾ ಇದ್ರು. ಹಾಗಾದ್ರೆ ಯಾರು ಆ ಪ್ರಭಾವಿ ಸಚಿವ ಅನ್ನೋದು ಕೂಡ ಇನ್ನಷ್ಟು ತನಿಖೆ ಆದ ನಂತರ ಗೊತ್ತಾಗುತ್ತೆ. ಅಂದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಅಪಸ್ವರಗಳು ಶುರುವಾಗಿರುವಂತದ್ದು. ಅಂದ್ರೆ ಹನಿ ಟ್ರ್ಯಾಪ್ ಮಾಡಿಸ್ತಿದ್ದವ್ರು ಯಾರು ಎಂಬ ಹೆಸರು ಕೂಡ ಬಹಿರಂಗ ಆಗಬೇಕು. ಇದು ತಪ್ಪು. ರಾಜಕೀಯ ವಲಯದಲ್ಲಿ ನೇರವಾಗಿ ನಾವು ಏನು ಹೋರಾಟ ಮಾಡಬೇಕು. ಅದು ಬಿಟ್ಟು ಹನಿ ಟ್ರ್ಯಾಪ್ ಮಾಡೋದು ಸರಿಯಲ್ಲ. ಇದೊಂದು ರೀತಿ ಉದ್ಯೋಗ ಆಗಿದೆ. ಅಂದ್ರೆ ರಾಜಕೀಯವಾಗಿ ತಮ್ಮ ಅಸ್ತಿತ್ವವನ್ನ ಮುಗಿಸೋದಕ್ಕೆ, ರಾಜಕೀಯವಾಗಿ ಕೆಡ್ಡ ತೋಡೋದಕ್ಕೆ ಈ ರೀತಿ ಹನಿ ಟ್ರ್ಯಾಪ್ ಮೂಲಕ ಒಂದು ಆ ಪ್ರಭಾವಿ ನಾಯಕರನ್ನ ಬೀಳಿಸಲಾಗ್ತಾ ಇದೆ. ಇದು ತಪ್ಪು. ಸರ್ಕಾರ ಎಚ್ಚೆತ್ತುಕೊಂಡು ಇಂಥವರ ವಿರುದ್ಧ ಸಮರ್ಪಕವಾದ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು. ಹಾಗಾಗಿ ಇದು ಸರಿಯಲ್ಲ ಎಂಬ ವಿಚಾರಗಳು ಕಾಂಗ್ರೆಸ್ ವಲಯದಲ್ಲಿ ಶುರುವಾಗ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಇದು ಸರಿಯಲ್ಲ, ಯಾಕೆ ಮಾಡಬೇಕಿತ್ತು, ಹನಿ ಟ್ರ್ಯಾಪ್ ಮಾಡೋದು ಸರಿಯಲ್ಲ, ಕಾನೂನುಬದ್ಧವಲ್ಲ, ಇಂಥವರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಕೂಡ ಈಗ ಕಾಂಗ್ರೆಸ್ ವಲಯದಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇರೋದು. ಮತ್ತೊಂದು ವಿಚಾರ, ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಪ್ರಭಾವಿ ಸಚಿವರು ಹೈಕಮಾಂಡ್ ನಾಯಕರು ಕೂಡ ದೂರು ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.